4ನೇ ತರಗತಿಯ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಈ ಒಂದು ಪಾಠದ ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ನಾವು ತಿಳಿಯೋಣ ಮಕ್ಕಳೇ. ಪದಗಳ ಅರ್ಥ. ಧನ್ಯವಾದ ಅಂತಂದರೆ ನಾವು ಯಾರಿಗಾದ್ರೂ ನಮಗೆ ಸಹಾಯ ಮಾಡಿದ್ದಾಗ ನಾವು ಅವ್ರಿಗೆ ಹೇಳುವಂಥ ಒಂದು ಧನ್ಯವಾದಗಳನ್ನು ನಾವು ಕೃತಜ್ಞತೆ ಅಂತ ಕರಿತೀವಿ. ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕೃತಜ್ಞತೆ, ಧನ್ಯವಾದ ಅಂತ ಹೇಳ್ತೀವಿ. ಚರ್ಚಿಸು ಅಂತಂದರೆ ನಾವು ಬೇರೆಯವರ ಜೊತೆ ಒಂದು ವಾದ ವಿವಾದವನ್ನು ಮಾಡುವುದನ್ನು ನಾವು ಚರ್ಚಿಸುವುದು ಅಂತ ಕರಿತೀವಿ ಮಕ್ಕಳೇ. ವಿಶಾಲ ಅಂದರೆ ವಿಸ್ತಾರವಾದದ್ದು. ಪ್ರಕೃತಿ ಅಂತಂದರೆ ನಿಸರ್ಗ, ಇವಾಗ ನೇಚರ್, ಅದನ್ನು ನಾವು ಪ್ರಕೃತಿ ಅಂತ ಕರಿತೀವಿ. ನಿಸರ್ಗ. ವಿಧಾನ ಅಂತಂದರೆ ರೀತಿ, ಮಾರ್ಗ ಅಂತ ಕರಿತೀವಿ. ಹೆಕ್ಕು ಅಂತಂದರೆ ಹಾರಿಸು. ಬಹುಶಃ ಅಂತಂದರೆ ಬಹುತೇಕ, ಬಹಳ ಮಟ್ಟಿಗೆ. ಹಬ್ಬು ಅಂತಂದರೆ ಎಲ್ಲ ಕಡೆ ಹರಡುವ ಒಂದು ಯಾವುದೇ ಒಂದು ವಿಷಯವಾಗೂ ನಾವು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತೀವಲ್ಲ, ಅದನ್ನು ನಾವು ಹರಡು ಅಂತ ಕರಿತೀವಿ. ವ್ಯಾಪಿಸು ಅಂತ ಕರಿತೀವಿ. ತೊಡು ಅಂತಂದರೆ ಹಗೆ, ಅಂದರೆ ಹಗೆ ಅಂತ ಕರಿತೀವಿ. ಹಳ್ಳ ಮಾಡು ಅಂದರೆ ತೋಡು ಅಂತಂದರೆ ನಾವೇನು ಮಾಡೋದು, ಒಂದು ಗುಂಡಿಯನ್ನು ಆಳವಾಗಿ ನಾವು ತೋಡ್ತೀವಲ್ಲ, ಅದನ್ನು ನಾವು ತೋಡು ಅಂತ ಕರಿತೀವಿ. ಅಗೆಯುವುದು, ಒಂದು ಹಳ್ಳ ಥರ ಮಾಡುವುದು, ಗುಂಡಿದು ಮಾಡುವುದನ್ನು ನಾವು ತೋಡು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ನಾವು ಇವಾಗ ಟಿಪ್ಪಣಿಯಲ್ಲಿ ನೋಡೋಣ. ಮಲೆನಾಡು. ಮಲೆನಾಡು ಅಂತಂದರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದಂಥ ಕರ್ನಾಟಕದ ಭೂಭಾಗ ಅಂತ ಕರಿತೀವಿ, ಮಲೆನಾಡು ಪ್ರದೇಶ. ಓಕೆ. ಅದೇ ಪೈರು ಅಂತಂದರೆ ತೆನೆ ಆಗಿರುವುದು ಅಂತಂದರೆ ಬೆಳೆ. ಪೈರು ಅಂತಂದರೆ ಬೆಳೆ ಅಂತ ಕರಿತೀವಿ, ತೆನೆ ಅಂತ ಕರಿತೀವಿ. ಈ ರೀತಿ ನಾನಾ ಒಂದು ವಿಧಗಳಲ್ಲಿ ನಾವು ಕರಿಬೋದು ಮಕ್ಕಳೇ. ನೊಗ ಅಂತಂದರೆ ನೇಗಿಲನ್ನು ಎಳೆಯುವಂಥ ಎತ್ತಿನ ಕತ್ತಿನ ಮೇಲೆ ಇಡುವಂಥ ಉದ್ದವಾದ ಮರದ ದಿಂಡು ಅಂತಂದರೆ ನಾವು ನೊಗ, ಎತ್ತಿನ ಮೇಲೆ ಒಂದು ದಪ್ಪವಾದ ಒಂದು ಇಡುವಂಥ ಮರದ ಒಂದು ದಿಂಡನ್ನು ನಾವು ಅಂತ ಕರಿತೀವಿ, ನೊಗ ಅಂತ ಕರಿತೀವಿ. ನೇಗಿಲು. ನೇಗಿಲು ಅಂತಂದರೆ ಭೂಮಿಯನ್ನು ಉಳುವಂಥ ಸಾಧನವನ್ನು ನಾವು ನೇಗಿಲು ಅಂತ ಕರಿತೀವಿ. ನೊಗ ಅಂತಂದರೆ ಒಂದು ಮರದ ದಿಂಡನ್ನು ನಾವು ನೊಗ ಅಂತ ಕರಿತೀವಿ ಮಕ್ಕಳೇ. ಯಂತ್ರ ಅಂತಂದರೆ ಕೆಲಸ ಮಾಡುವ ಒಂದು ಸಾಧನವನ್ನು ನಾವು ಯಂತ್ರ ಅಂತ ಕರಿತೀವಿ. ಸೂಕ್ಷ್ಮ ಅಂತಂದರೆ ಅತ್ಯಂತ ಚಿಕ್ಕದಾಗಿರುವಂಥದ್ದು ನಾವು ಸೂಕ್ಷ್ಮ ಅಂತ ಕರಿತೀವಿ. ತೋಟಗಾರಿಕೆ ಅಂತಂದರೆ ಅಗ್ರಿಕಲ್ಚರ್. ತೋಟವನ್ನು ಬೆಳೆಸುವುದು ಅಂದರೆ ನಾವು ಯಾವುದೇ ಒಂದು ಗಿಡಗಳನ್ನಾಗಿ ಒಂದು ತೋಟ ರೀತಿಯಲ್ಲಿ ಮಾಡಿ ಅದನ್ನು ನಾವು ಉತ್ತಮ ರೀತಿಯಾಗಿ ನಾವು ತೋಟ ರೀತಿಯಲ್ಲಿ ಮಾಡೋದನ್ನು ತೋಟ ಅಂತ ಕರಿತೀವಿ ಮಕ್ಕಳೇ. ಅಂತರ್ಜಲ ಅಂತಂದರೆ ಒಂದು ಭೂಮಿಯ ಒಳಗಿನ ನೀರಿನ ಒಂದು ಭಾಗವನ್ನು ನಾವು ಅಂತರ್ಜಲ ಅಂತ ಕರಿತೀವಿ ಮಕ್ಕಳೇ. ಅಂತಂದರೆ ನೆಕ್ಸ್ಟು ಬದು ಅಂತಂದರೆ ಹೊಲಗದ್ದೆಗಳ ಅಂಚಿನಲ್ಲಿ ರಚಿಸಿದಂಥ ಮಣ್ಣಿನ ದಂಡೆ ಅಂತ ಕರಿತೀವಿ. ಇವಾಗ ಬದು ಐತೆ ಅಂತ ಅಂತಾರೆ, ಅಂದರೆ ಹೊಲ ಗದ್ದೆಗಳಲ್ಲಿ ಅಂಚಿನಲ್ಲಿ ತುದಿಯಲ್ಲಿ ರಚಿಸಿದಂಥ ಮಣ್ಣಿನ ಒಂದು ದಂಡೆ ಅಂತಂದರೆ ಒಂದು ಗುಡ್ಡೆ ಸೈಡಿಗೆ ಇದು ಮಾಡಿರ್ತೀವಿ, ಅದನ್ನು ನಾವು ಬದು ಅಂತ ಕರಿತೀವಿ. ಅಕ್ಕಪಕ್ಕದಲ್ಲಿರುವಂಥ ಒಂದು ಇದಂತ ಕರಿತೀವಿ, ಬದು ಅಂತ ಕರಿತೀವಿ. ಹೊಂಡ ಅಂತಂದರೆ ನೀರು ತುಂಬುವಂಥ ತಗ್ಗು ಪ್ರದೇಶ. ಹೊಂಡ ನಾವು ನೀರನ್ನು ಶೇಖರಣೆ ಮಾಡುವಂಥ ಒಂದು ಸ್ಥಳವನ್ನು ನಾವು ತಗ್ಗು ಪ್ರದೇಶವನ್ನು ನಾವು ಹೊಂಡ ಅಂತ ಕರಿತೀವಿ ಮಕ್ಕಳೇ. ಈ ರೀತಿ ನಾವು ಕರಿತೇವೆ ಮಕ್ಕಳೇ. ಹೊಂಡ ಅಂತಂದರೆ ನೀರು ಶೇಖರಣೆ ಆಗಿರುವಂಥ ಒಂದು ಜಾಗವನ್ನು ನಾವು ತಗ್ಗದ ಪ್ರದೇಶವನ್ನು ನಾವು ಹೊಂಡ ಅಂತ ಕರಿತೀವಿ. ಈ ಒಂದು ಪದಗಳ ಅರ್ಥ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.